ಶಿವಸೈನ್ಯ ಸಿದ್ಧ, ಮಂತ್ರಿಗಿರಿ ಸಿಗದಿದ್ದಕ್ಕೆ ಕೆಲವರ ಯುದ್ಧ ಈಗ ಭುಗಿಲೆದ್ದಿದ್ದು. ಇತ್ತ ಸಚಿವ ಸಂಪುಟದಲ್ಲಿ ಬೆಂಗಳೂರು ಮೇಲುಗೈ ಸಾಧಿಸಿದೆ. ಯಾದಗಿರಿ ಸೇರಿ 8 ಜಿಲ್ಲೆಗಳಿಗೆ ಸಿಗಲಿಲ್ಲ ಪ್ರಾತಿನಿಧ್ಯ. ಒಂದು ಕಡೆ ಹೆಣ್ಮಕ್ಳೇ ಗತಿ ಇಲ್ಲ ಈ ಸಂಪುಟದಲ್ಲಿ ಅಂತ ಡಿ.ಕೆ. ಶಿವಕುಮಾರ್ ವಿರುದ್ಧ ಈಗ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಮಂತ್ರಿಗಿರಿ ಸಿಗದಿದ್ದಕ್ಕೆ ಕೆಲವರು ಯುದ್ಧ ನಡೆಸಿದ್ದಾರೆ. ಅದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿವಸೈನ್ಯ ಈಗ ಎಲ್ಲವಕ್ಕೂ ಕೂಡ ಸಿದ್ಧವಾಗಿ ನಿಂತುಕೊಂಡಿದೆ. ಡಿ.ಕೆ. ಸಂಪುಟದಲ್ಲಿ ಬೆಂಗಳೂರು ತುಂಬಿದ ಕೊಡಪಾನ ಆಗಿದೆ. ಆದರೆ ಉಳಿದ ನಮ್ಮ ರಾಜ್ಯದಲ್ಲಿ ಜಿಲ್ಲೆಗಳಲ್ಲಿ ಅಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವ ಶಾಸಕರು ಕೂಡ ಹೆಚ್ಚಾನೆಚ್ಚು ಮಣೆ ಹಾಕಿಲ್ಲ. ಸರ್ಕಾರದ ಕೇಂದ್ರವಾಗಿರೋದು ಬೆಂಗಳೂರು ಅಂತಾನ ಈಗ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ 8 ಜಿಲ್ಲೆಗಳಲ್ಲಿ ಅಷ್ಟೊಂದು ಪ್ರಾಬಲ್ಯ ಧ್ವನಿ ಇಲ್ವಾ? ಹಾಗಾದ್ರೆ ಆ 8 ಜಿಲ್ಲೆಗಳು ಯಾವ್ಯಾವು ಅಂತ ಗೊತ್ತಾ? ಅಶ್ವವೇಗ ನ್ಯೂಸ್ನಲ್ಲಿ ಪ್ರಾತಿನಿಧ್ಯ ಸಿಗದ 8 ಜಿಲ್ಲೆಗಳ ಲಿಸ್ಟ್ ಅನ್ನ ನಾವೀಗ ತೋರಿಸ್ತಾ ಹೋಗ್ತೇವೆ. ಶಿವಸೈನ್ಯ ಎಲ್ಲದಕ್ಕೂ ಸಿದ್ಧವಾಗಿದ್ದು ಮಂತ್ರಿಗಿರಿ ಸಿಗದಿದ್ದಕ್ಕೆ ಕೆಲವರು ಯುದ್ಧ ನಡೆಸಿದ್ದಾರೆ. ಅಸಮಾಧಾನವನ್ನು ವ್ಯಕ್ತಪಡಿಸಿ ಈಗ ಕೆಪಿಸಿಸಿ ಕಚೇರಿಯ ಮೆಟ್ಟಿಲನ್ನೇರಿದ್ದಾರೆ ರಾಜೀನಾಮೆ ಕೊಡಲಿಕ್ಕೆ. ಕೆಲವರಂತೂ ತಮಗೆ ಸಿಕ್ಕ ಸ್ಥಾನವನ್ನು ಕೂಡ ತ್ಯಾಗ ಮಾಡಲಿಕ್ಕೆ ನಿಂತಿದ್ದಾರೆ. ಈಗ ಕಾಂಗ್ರೆಸ್ ಒಡೆದ ಮನೆ ಅಂತ ಆಗ್ತಾ ಇದೆ. ಇದೆಲ್ಲದರ ಮಧ್ಯೆ ಈಗ ಕಲ್ಯಾಣ ಕರ್ನಾಟಕ ಭಾಗದ ಶಾಸಕರು ಕೂಡ ರೊಚ್ಚಿಗೆದ್ದಿದ್ದು 8 ಜಿಲ್ಲೆಗಳಿಗೆ ಯಾಕೆ ನೀವು ಹೆಚ್ಚು ಒತ್ತು ಕೊಡಲಿಲ್ಲ ಸಂಪುಟದಲ್ಲಿ ಅಂತ ಈಗ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೇವಲ ಬೆಂಗಳೂರು ಮಾತ್ರ ನಿಮಗೆ ಕಣ್ಣಿಗೆ ಕಾಣೋದಾ? ಉಳಿದ ಜಿಲ್ಲೆಗಳು ಯಾಕೆ ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ ಅಂತ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರದ ಕೇಂದ್ರವಾಗಿರೋದು ಬೆಂಗಳೂರು ಮಾತ್ರನ? ಆ 8 ಜಿಲ್ಲೆಗಳಲ್ಲಿ ಅಷ್ಟೊಂದು ಪ್ರಾಬಲ್ಯದ ಧ್ವನಿ ಇಲ್ವಾ? ಹಾಗಾದ್ರೆ ಆ 8 ಜಿಲ್ಲೆಗಳು ಯಾವ್ಯಾವು ಅಂತ ಗೊತ್ತಾ? ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಪ್ರಾತಿನಿಧ್ಯ ಸಿಗದ 8 ಜಿಲ್ಲೆಗಳ ಲಿಸ್ಟ್ ತಿಳಿಸ್ತಾ ಹೋಗ್ತೇವೆ. ನೋಡಿ, ನಿನ್ನೆ 20 ಶಾಸಕರ ಪೈಕಿ 19 ಜನರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು, ಪದಗ್ರಹಣ ಮಾಡಿದರು. ಈವರೆಗೂ ರಾಜ್ಯದ 30 ಜಿಲ್ಲೆಗಳ ಪೈಕಿ 23 ಜಿಲ್ಲೆಗೆ ಏನೂ ಸಿಕ್ಕಿಲ್ಲ. ಆದರೆ ಡಿ.ಕೆ.ಶಿ ಸಂಪುಟದಲ್ಲಿ 8 ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಸಿಗ್ತಾನೆ ಇಲ್ಲ. ಬೆಂಗಳೂರು ನಗರ ಜಿಲ್ಲೆಗೆ ಅತಿ ಹೆಚ್ಚು 6 ಸಚಿವರ ಸ್ಥಾನ ಈಗ ಸಿಕ್ಕಿರುವಂಥದ್ದು. ಕಲಬುರಗಿ ಜಿಲ್ಲೆಯಿಂದ 3 ಸಚಿವರಿಗೆ ಸಂಪುಟದಲ್ಲಿ ಸ್ಥಾನ ಸಿಕ್ಕಿದೆ. ಬೆಳಗಾವಿ, ಕೊಪ್ಪಳ, ಮಂಡ್ಯ, ರಾಮನಗರ ಜಿಲ್ಲೆಗೆ ತಲಾ 2. ಇನ್ನು ಬಾಗಲಕೋಟೆ, ಹಾಸನ ಹಾಗೂ ಬಳ್ಳಾರಿ, ಬೀದರ್, ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಚಿಕ್ಕಮಗಳೂರು, ಚಿತ್ರದುರ್ಗ, ದಕ್ಷಿಣ ಕನ್ನಡ, ದಾವಣಗೆರೆ, ಧಾರವಾಡ, ಹಾವೇರಿ, ಮೈಸೂರು, ಶಿವಮೊಗ್ಗ, ತುಮಕೂರು ಹಾಗೂ ವಿಜಯಪುರ, ಉತ್ತರ ಕನ್ನಡ ಜಿಲ್ಲೆಗಳಿಗೆ ತಲಾ 1 ಸಚಿವ ಸ್ಥಾನದ ಭಾಗ್ಯ ಮಾತ್ರ ಸಿಕ್ಕಿದೆ. ಹೆಚ್ಚಾನೆಚ್ಚು ಬೆಂಗಳೂರೇ. ಆದರೆ 8 ಜಿಲ್ಲೆಗಳಿಗೆ ಮಾತ್ರ ಡಿ.ಕೆ. ಸಂಪುಟ ಭಾಗ್ಯ ಸಿಕ್ಕಿಲ್ಲ. ಯಾಕೆ? ಡಿ.ಕೆ. ಶಿವಕುಮಾರ್ ಅವರಿಗೆ ಉತ್ತರ ಕರ್ನಾಟಕದ ಕೆಲ ಜಿಲ್ಲೆಗಳು ಮತ್ತೆ ಕಲ್ಯಾಣ ಕರ್ನಾಟಕದ ಭಾಗದ ಕೆಲ ಜಿಲ್ಲೆಗಳು ಅಂದ್ರೆ ಅಸಡ್ಡೆನಾ ಅಂತ ಈಗ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇತ್ತ ಸಚಿವ ಸಂಪುಟದಲ್ಲಿ ಬೆಂಗಳೂರೇ ಮೇಲುಗೈ. ಯಾದಗಿರಿ ಸೇರಿ 8 ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಸಚಿವರೇ ಇಲ್ಲದ ಜಿಲ್ಲೆಗಳಿವು: ಯಾದಗಿರಿ, ರಾಯಚೂರು, ಗದಗ್, ವಿಜಯನಗರ, ಕೊಡಗು, ಕೋಲಾರ, ಉಡುಪಿ, ಚಿಕ್ಕಬಳ್ಳಾಪುರ. ಡಿ.ಕೆ. ಸಂಪುಟದಲ್ಲಿ ಬೆಂಗಳೂರಿನ ಕೊಡಪಾನ ಮಾತ್ರ ತುಂಬಿದೆ. ಅಂದ್ರೆ ಬೆಂಗಳೂರಿಗೇನೆ ಹೆಚ್ಚು ಸ್ಥಾನಮಾನ ನೀಡಿದ್ದಾರೆ ಡಿ.ಕೆ. ಶಿವಕುಮಾರ್. ಸರ್ಕಾರದ ಕೇಂದ್ರವಾಗಿರೋದು ಬೆಂಗಳೂರು ಮಾತ್ರನ? ಹಾಗಾದ್ರೆ ಉಳಿದ ಜಿಲ್ಲೆಗಳಲ್ಲಿನ ಶಾಸಕರು ಯಾರೂ ಕೂಡ ಪಕ್ಷದ ಪರವಾಗಿ ದುಡಿದಿಲ್ವಾ? ತಲಾ 1 ಸ್ಥಾನ ಈ ಜಿಲ್ಲೆಗಳಿಗೆ ಮಾತ್ರ. ಬೆಂಗಳೂರಿಗೆ ಮಾತ್ರ ತಮಗೆ ಮನಸ್ಸಿಗೆ ಬಂದಾಗೆ ಸಚಿವ ಸಂಪುಟವನ್ನು ಈಗ ರಚಿಸಿಕೊಂಡಿದ್ದಾರೆ ಅಂತ ಕೆಲ ಶಾಸಕರೀಗ ರೊಚ್ಚಿಗೆದ್ದಿದ್ದಾರೆ. ಮಂತ್ರಿಗಿರಿ ಸಿಗದಿದ್ದಕ್ಕೆ ಕೆಲವರು ಯುದ್ಧನೇ ಮಾಡ್ತಾ ಇದ್ದಾರೆ. ಒಡೆದ ಮನೆ ಅಂತ ಆಗ್ತಾ ಇದೆ ಕಾಯಿಪಾಳ್ಯದಲ್ಲೀಗ.